ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಇಂದು ಬೃಹತ್ ಲೋಕ ಅದಾಲತ್ ನಡೆಯಿತು. ಅನೇಕ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು. ಅಂಗವಿಕಲ ವೆಂಕಟೇಶ್ ಎನ್ನುವವರು ಕೆನರಾ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡಿದ್ದು 8,47,000 ಬಾಕಿ ಇದ್ದು, ಇದನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕರನ್ನ ಕರೆಸಿ ರಾಜಿ ಸಂಧಾನದ ಮೂಲಕ 15,000ಕ್ಕೆ ಪ್ರಕರಣವನ್ನು ಸಂಧಾನ ಮಾಡಿ ಇತ್ಯರ್ಥಪಡಿಸಲಾಯಿತು. ಇವರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು ಹೇಳ್ತಾರೆ ನಾವೇ ಗೊತ್ತಿರ್ತೇವೆ ಕೆಳಗೆ ಈ ಮತ್ತಲ್ಲಿ ಗೊತ್ತಲನ್ನು ಈಗೇನು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರವೀಂದ್ರ ಹೆಗಡೆಯವರು ಮಾತನಾಡಿ, ಸಾಮಾನ್ಯ ನ್ಯಾಯಾಲಯಗಳಲ್ಲಿ ವರ್ಷಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ಇರುತ್ತದೆ. ಆದರೆ ಲೋಕ ಅದಾಲತ್ನಲ್ಲಿ ಒಂದೇ ದಿನದಲ್ಲಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗುತ್ತದೆ. ಇಲ್ಲಿ ಯಾವುದೇ ನ್ಯಾಯಾಲಯದ ಶುಲ್ಕ ಇರುವುದಿಲ್ಲ. ಒಂದು ವೇಳೆ ಈಗಾಗಲೇ ಶುಲ್ಕ ಪಾವತಿಸಿದರೆ ರಾಜಿ ಮೂಲಕ ಪ್ರಕರಣ ಬಗೆಹರಿಸಿದಾಗ ಆ ಹಣವು ಮರುಪಾವತಿಯಾಗುತ್ತದೆ. ಲೋಕ ಅದಾಲತ್ನ ತೀರ್ಪು ಉಭಯ ಪಕ್ಷಗಳ ಸಮ್ಮತಿಯ ಮೇರೆಗೆ ಇದ್ದು, ಇದಕ್ಕೆ ಸಿವಿಲ್ ಕೋರ್ಟ್ನ ತೀರ್ಪಿನ ಮಾನ್ಯತೆ ಇರುತ್ತದೆ. ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಇದರಿಂದಾಗಿ ದೀರ್ಘಕಾಲ ವ್ಯಾಜ್ಯಗಳಿಗೆ ಶಾಶ್ವತ ಮುಕ್ತಿ ಸಿಗುತ್ತದೆ. ಪರಸ್ಪರ ಮಾತುಕತೆಯಿಂದ ಸಮಸ್ಯೆ ಬಗೆಹರಿಯುವುದರಿಂದ ಸಂಬಂಧಗಳು ಸುಧಾರಿಸುತ್ತದೆ ಮತ್ತು ಅಮೂಲ್ಯವಾದ ಸಮಯ ಉಳಿಯುತ್ತದೆ ಎಂದರು. ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತಹ ನ್ಯಾಷನಲ್ ಲೋಕ್ ಅದಾಲತ್ನ ಅಂಗವಾಗಿ ಸಾಕಷ್ಟು ಪ್ರಕರಣಗಳನ್ನ ರಾಜಿಗಾಗಿ ತೆಗೆದುಕೊಂಡಿದ್ದೇವೆ. ಅದರೊಳಗೆ ಇದೊಂದು ವಿಶೇಷ ಪ್ರಕರಣವಾಗಿದೆ. ಇದರೊಳಗೆ ವಿಕಲಚೇತನರಾದಂತಹ ವೆಂಕಟೇಶ್ ಅವರದ್ದು ಒಂದು ಕೇಸ್ನಲ್ಲಿ ಕೆನರಾ ಬ್ಯಾಂಕಿನಿಂದ ತೆಗೆದುಕೊಂಡಂತಹ ಸಾಲ 8,47,000 ಬಾಕಿ ಇದ್ದಿದ್ದನ್ನ ಈ ದಿನ ಅವರ ಒಂದು ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ಬ್ಯಾಂಕ್ನವರ ಕೋಆಪರೇಷನ್ ಮೇರೆಗೆ ಒಂದು ಈ ಪ್ರಕರಣ 15,000 ತೀರ್ಮಾನ ಆಗಿದೆ. ಇದರಿಂದ ಇದು ಒಂದು ಎಲ್ಲ ಪ್ರಕರಣಗಳಲ್ಲೂ ಹೀಗೆ ಆಗ್ತದೆ ಅಂತ ಹೇಳಲ್ಲ, ಆದ್ರೆ ಇದು ವಿಶೇಷ ಪ್ರಕರಣ ಅಂತೇಳಿ ಇಂಥ ಒಂದು ರಾಜಿಯಲ್ಲಿ ಈ ದಿನ ಆಗಿದೆ. ಅದಕ್ಕೆ ನಮ್ಮ ಮ್ಯಾನೇಜರ್ ಅವರು ಡಿವಿಷನಲ್ ಹೆಡ್ ಕೆನರಾ ಬ್ಯಾಂಕ್ನವರು ಸಾಕಷ್ಟು ಪ್ರಯತ್ನ ಪಟ್ಟು ಅದೊಂದು ರಾಜಿಯನ್ನು ಮಾಡಿದ್ದಾರೆ. ಈ ರೀತಿ ಎಲ್ಲರೂ ಪ್ರಕರಣಗಳನ್ನ ತಮ್ಮ ಪ್ರಕರಣಗಳಲ್ಲಿ ಸಾಲಕ್ಕೆ ಏನೇನಿದೆ ಅದನ್ನ ಬ್ಯಾಂಕಿನ ಜೊತೆಗೆ ಸಂಪರ್ಕಿಸಿ ಲೋಕ ಅದಾಲತ್ಗೆ ಬಂದು ಕಾನೂನು ಸೇವಾ ಪ್ರಾಧಿಕಾರದ ಲಾಭವನ್ನು ಪಡೆದುಕೊಂಡು ಪ್ರಕರಣಗಳನ್ನ ರಾಜಿ ಮೂಲಕ ತೀರ್ಮಾನ ಮಾಡಬಹುದು. ಅಂತ ಯಾವ ಪ್ರಕರಣಗಳಿಗೆ ಡಿಸರ್ವಿಂಗ್ ಇರುತ್ತೆ ಅಂತ ಪ್ರಕರಣಗಳಲ್ಲಿ ಬ್ಯಾಂಕ್ನವರು ಯಾವಾಗಲೂ ಸಹಕಾರ ಕೊಡ್ತಾರೆ ಅಂತೇಳಿ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ 15,000ಕ್ಕೆ ಈ ದಿನ ಈ ಪ್ರಕರಣ ರಾಜಿಯಾಗಿದೆ. ಸಹಕಾರ ಕೊಟ್ಟ ಕೆನರಾ ಬ್ಯಾಂಕ್ನವರಿಗೂ ಮತ್ತೆ ನಮ್ಮ ಯಾವಾಗಲೂ ನಮ್ಮ ಜೊತೆ ಹೆಜ್ಜೆ ಆಗ್ತಾ ಇರತಕ್ಕಂಥ ನಮ್ಮ ವಕೀಲ ಸಂಘಕ್ಕೂ ಮತ್ತೆ ಎಲ್ಲಾ ವಕೀಲರಿಗೂ ನಮ್ಮ ಕೃತಜ್ಞತೆಗಳು. ಮತ್ತೆ ಬ್ಯಾಂಕಿನ ವಕೀಲರಿಗೆಲ್ಲರಿಗೂ ನಮ್ಮ ಕೃತಜ್ಞತೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿ, ಲೋಕ ಅದಾಲತ್ ಎಂದರೆ ಪರ್ಯಾಯ ವಿವಾದ ಪರಿಹಾರ ವ್ಯವಸ್ಥೆಯಾಗಿದ್ದು, ಸಾಂಪ್ರದಾಯಿಕ ನ್ಯಾಯಾಲಯದ ಹೊರಗೆ ರಾಜಿ ಸಂಧಾನದ ಮೂಲಕ ಉಚಿತವಾಗಿ ಮತ್ತು ತ್ವರಿತವಾಗಿ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸುವ ಜನತಾ ನ್ಯಾಯಾಲಯವಾಗಿದೆ ಎಂದರು. ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಕರಣ ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹೇಳಿದ ಹಾಗೆ ಈ ಎಕ್ಸಿಕ್ಯೂಷನ್ ಕೇಸ್ ಅಲ್ಲಿ 8 ಲಕ್ಷ ಚಿಲ್ಲರೆ ಕಟ್ಟಬೇಕಾಗಿರ್ತಕ್ಕಂಥ ಹಣವನ್ನ ಅವ್ರು ವಿಶೇಷ ಚೇತನರು ಅಂತ ಹೇಳ್ಬಿಟ್ಟು ಸಾಹೇಬರು ಸುಮಾರು ಒಂದು 20-25 ದಿನದ ಹಿಂದೆನೆ ನನಗೆ ತಿಳಿಸಿದ್ರು. ಈ ಕೇಸಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ನವ್ರ ಜೊತೆನಲ್ಲಿ ಕಮ್ಯುನಿಕೇಟ್ ಹೇಳಿದ್ರು. ಇವತ್ತು ಇಂಟರ್ವೆನ್ಷನ್ ಆಗಿ ಸಾಹೇಬ್ರ ಒಂದು ರಿಕ್ವೆಸ್ಟ್ ಮೇರೆಗೆ ಮತ್ತೆ ಕೆನರಾ ಬ್ಯಾಂಕ್ನವರೆಲ್ಲ ಕೂಡ ಒಮ್ಮತದಿಂದ 15,000ಕ್ಕೆ ಸೆಟಲ್ ಮಾಡಿದ್ದಾರೆ. ತುಂಬಾ ಸಂತೋಷ. ಹಾಗಾಗಿ ಕಾನೂನು ಸೇವಾ ಪ್ರಾಧಿಕಾರ ಯಾವತ್ತೂ ಕೂಡ ಬಡ ಜನರಿಗೆ, ವಿಶೇಷ ಚೇತನರಿಗೆ, ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸೇರಿರ್ತಕ್ಕಂಥವರಿಗೆ, ಹಿರಿಯ ನಾಗರಿಕರಿಗೆ ಸದಾ ಬೆನ್ನೆಲುಬಾಗಿರ್ತದೆ. ಅದರ ಸದುಪಯೋಗ. Today we are conducting National Look Adalat. I am happy that top authorities from the court, judge sir, has also, I can say, contributed to our discussions and decisions. I can say rather.
Sir has, considering sir's enthusiasm, we have settled one case. Considering a special case, spot 10,000 we have taken and settled. Likewise, it is across Chikmagalur district we are conducting national Lok Adalat and so far close to 100. ಇದು ಜನರಿಗೆ ತುಂಬಾ ಅನುಕೂಲ ಆಗ್ತದೆ. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಪ್ರಕರಣಗಳನ್ನ ಜಿಲ್ಲಾ ನ್ಯಾಯಾಲಯ, ತಾಲೂಕು ನ್ಯಾಯಾಲಯ ಮತ್ತು ಹೈಕೋರ್ಟ್ನವರು ಮತ್ತು ಶ್ರೇಷ್ಠ ನ್ಯಾಯಾಲಯದವರೆಲ್ಲ ಸೇರ್ಕೊಂಡು ಇದನ್ನ ಹಮ್ಮಿಕೊಂಡಿದ್ದಾರೆ. ಇದರಿಂದ ತುಂಬಾ ಜನರಿಗೆ ಅನುಕೂಲ ಆಗ್ತದೆ. ಅನುಕೂಲ ಹೇಗಂತಂದ್ರೆ, ಒಂದು ಕೋರ್ಟಿಗೆ ಕಟ್ಟತಕ್ಕಂಥ ಕೋರ್ಟ್ ಫೀಸ್ ಉಳಿತಾಯ ಆಗ್ತದೆ, ವಕೀಲರಿಗೆ ಕೊಡ್ತಕ್ಕಂಥ ಸಂಭಾವನೆ ಉಳಿತಾಯ ಆಗ್ತದೆ, ಹಾಗೆಯೇ ಅವರು ಕೋರ್ಟಿಗೆ ಅಲಿಯೋದು ಕೂಡ ತಪ್ಪುತ್ತೆ. ಹೀಗೆ ವಿಕಲಚೇತನರಾಗಿರ್ತಕ್ಕಂಥವ್ರಿಗೆ ಮತ್ತು ಬಡವರಿಗೆ, ಹಣ ಕಟ್ಟಲಿಕ್ಕೆ ಆಗದೆ ಇರ್ತಕ್ಕಂಥವ್ರಿಗೆ, ಒಂದೊತ್ತು ಊಟ ಮಾಡಲಿಕ್ಕೂ ಕಷ್ಟ ಇದ್ದವ್ರಿಗೆ ಇದು ತುಂಬಾ ಅನುಕೂಲ ಆಗ್ತದೆ. ಇವತ್ತು ಕೆನರಾ ಬ್ಯಾಂಕ್ನವರು ಈ ರೀತಿ ಮುಂದೆ ಬಂದು 8,47,000 ರೂಪಾಯಿ ಹಣ ಕಟ್ಟಬೇಕಾಗಿರ್ತಕ್ಕಂಥದ್ದನ್ನ 15,000 ರೂಪಾಯಿಗೆ ತೀರ್ಮಾನ ಮಾಡಿದ್ದಾರೆ. ಇದೊಂದು ವಿಶೇಷ ಪ್ರಕರಣ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಡಿಬಿ ಸುಚೇಂದ್ರ, ಕಾರ್ಯದರ್ಶಿ ಅನಿಲ್ ಕುಮಾರ್, ಖಜಾಂಚಿ ದೀಪಕ್, ವಕೀಲರಾದ ನಜೀಂ ತಾಜ್, ಕೆನರಾ ಬ್ಯಾಂಕಿನ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು.